ಆ ಥರ ಯಾವುದೂ ನಡೆದಿಲ್ಲ. ಮೆಡಿಕಲ್ ರಿಪೋರ್ಟಲ್ಲಿ ಯಾವುದು ಆ ಥರ ಡ್ರಗ್ಸ್ದು ಏನೂ ರಿಪೋರ್ಟಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಇವತ್ತು ನಮ್ಮ DCP ನಾರ್ತ್ ಈಸ್ಟ್ ಅವ್ರ ತಂಡದವರು ಬಂದು ಅರೆಸ್ಟ್ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಜನ ಯಾರು ಹೋಗಿದಾರೋ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಆ ಜನ ಆ ಟೈಮಲ್ಲಿ ಹೋಗುವಾಗ ಇವ್ರಿಗೆ ನೋಡಿದರು, ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಝೋಂಬಿ ಅಂತ ಹೇಳಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಅವ್ರು ಕ್ಷಮೆ ಕೇಳಿದ್ದಾರೆ, ಅವ್ರು ತಪ್ಪಾಗಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ಏನು ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಈ ಪರ್ಟಿಕ್ಯುಲರ್ ಏನು ಅಪ್ಲೋಡ್ ಆಗಿದೆ ಆ ವಿಡಿಯೋ ನೋಡಿ ಕೆಲವರು ಅದಕ್ಕೆ ಅದರ ಮೇಲೆ ಆ್ಯಡ್ ಮಾಡಿಕೊಂಡು 20 ಸಾಧಾರಣ 20-30 ಅಕೌಂಟಿಂದ ಅದು ಮತ್ತೆ ಫಾರ್ವರ್ಡ್ ಆಗಿದೆ ಮತ್ತು ಬೇರೆ ರೀತಿಯಿಂದ ಅದಕ್ಕೆ ಆ್ಯಡ್ ಆನ್ ಆಗಿದೆ. ಬೇರೆ ರೀತಿ ಕಥೆಯೆಲ್ಲ ಆ್ಯಡ್ ಮಾಡಿ ಹೇಳಿಕೆ ಕೊಟ್ಟು ಅದ್ರ ಮೇಲೆ ಯಾವ ಮೂಲ ಬೇಸಿಸ್ಸೇ ತಪ್ಪಿದೆ. ಸೊ ಮೂಲ ಬೇಸಿಸ್ ಯಾರು ಇದು ಮಾಡಿದ್ರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ನೋಟಿಸಸ್ ಕೂಡ ಸರ್ವ್ ಮಾಡ್ತಾಯಿದ್ದೀವಿ ಬೇರೆಯವ್ರಿಗೆ, ಯಾರ್ಯಾರು ಈ ಥರ ಫಾರ್ವರ್ಡ್ಸ್ ಮಾಡಿದ್ದಾರೆ ಅಥವಾ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಅವರು. ಯಾಕೆಂದರೆ ಆಧಾರ ರಹಿತ ಮಾಡಬಾರ್ದು. ಆಧಾರ ಇದ್ದರೆ ಖಂಡಿತ, ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಅವರು ಅದು ಎಲ್ಲ ಪ್ರತಿಯೊಂದು ಸ್ಟಾಫ್ ಸಿಬ್ಬಂದಿ ಅವರು ಝೀರೋ ಟಾಲರೆನ್ಸ್ ಇದೆ ಡ್ರಗ್ಸ್ ಬಗ್ಗೆ. ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಬಟ್ ಯಾವುದು ಆಧಾರದ ರಹಿತ ಯಾವುದು ಅಲಿಗೇಷನ್ ಮಾಡಬಾರ್ದು.